ಪ್ರಾಸಾದ ಲಕ್ಷಣಗಳು. ದೇವಾಲಯದ ನಿರ್ಮಾಣಕ್ಕೂ ಮೊದಲು ವಾಸ್ತು ಪರ್ಯವೇಕ್ಷಣೆಯಲ್ಲಿ 64 ಅಡಿಗಳ ಉದ್ದ, ಅಷ್ಟೇ ಅಗಲವುಳ್ಳ ಒಂದು ಚತುಷ್ಕೋನ ಭೂಖಂಡವನ್ನು ತಯಾರಿಸಿಕೊಳ್ಳಬೇಕು. ಅದರಲ್ಲಿ 48 ಅಡಿಗಳ ತಡೆಗೋಡೆಗಳನ್ನು ಕಟ್ಟಬೇಕು. 4 ದಿಕ್ಕುಗಳಲ್ಲಿಯೂ ಒಟ್ಟು 12 ದ್ವಾರಗಳನ್ನು ಏರ್ಪಡಿಸಬೇಕು. ಮನುಷ್ಯನಂತೆಯೇ ದೇವಾಲಯಕ್ಕೆ ಜಂಗವಿರುತ್ತದೆ. ಇದು ಮನುಷ್ಯನ ತೊಡೆಯ 2.5 ಪರಿಮಾಣದಲ್ಲಿರುತ್ತದೆ. ಇದರ ಮೇಲೆ ಗರ್ಭಗುಡಿಯನ್ನು ನಿರ್ಮಿಸಲಾಗುತ್ತದೆ. ಅದನ್ನು ನಿರ್ಮಿಸಿ 3 ಅಥವಾ 5 ಭಾಗಗಳನ್ನಾಗಿ ಮಾಡಬೇಕು. ಜಂಗದ ಮೇಲೆ ನಿರ್ಮಿಸಲ್ಪಡುವ ಗರ್ಭಗುಡಿಯ ವಿಸ್ತಾರ ಪರಿಮಾಣವು, ಅಂದರೆ ಕಟ್ಟಡವನ್ನು ಶುಕ್ರಾಂಗಿ ಎನ್ನುವರು. ಇದರ ಬಾಗಿಲದ ಹತ್ತಿರ ಶಿಖರದ ಎತ್ತರದಲ್ಲಿ ಅರ್ಧದಷ್ಟಿರಬೇಕು. 4 ಶಿಖರಗಳನ್ನು ತಯಾರಿಸಿ ಅವುಗಳನ್ನು 1/3 ಭಾಗದ ಅಳತೆಯಲ್ಲಿ ಬಂಧನವನ್ನು ಮಾಡಬೇಕು. 4ನೇ ಭಾಗದಲ್ಲಿ ಮತ್ತೆ ಪ್ರಾಸಾದ ಕಂಠಭಾಗವನ್ನು ನಿರ್ಮಿಸಬೇಕು. 4 ಶಿಖರಗಳ ಮಧ್ಯದಲ್ಲಿ ಮೇಲ್ಭಾಗವನ್ನು ಕಂಠಭಾಗವೆನ್ನುವರು. ಹಾಗೆಯೇ ಮತ್ತೊಂದು ರೀತಿಯಲ್ಲಿಯೂ ಸಹ ಮಾಡಬಹುದು. ಭವನ ನಿರ್ಮಾಣಕ್ಕೆ ಸಿದ್ಧ ಮಾಡಿದ ಈ ಭೂಮಿಖಂಡವನ್ನು 16 ಸಮಾನ ಭಾಗಗಳನ್ನಾಗಿ ಮಾಡಿ ಅವುಗಳಲ್ಲಿ 4 ಭಾಗಗಳಲ್ಲಿ ಗರ್ಭಗುಡಿಯನ್ನು ನಿರ್ಮಿಸಿ ಉಳಿದ 12 ಭಾಗಗಳನ್ನು ತಡೆಗೋಡೆಗಳಿಂದ ಆವೃತ ಮಾಡಬೇಕು. ಈ ಚತುರ್ಥ ಭಾಗದ ಎತ್ತರವನ್ನು ಅನುಸರಿಸಿಯೇ ಉಳಿದ ಎಲ್ಲ ಭಾಗಗಳ ಅಳತೆಯು ನಿರ್ಣಯಿಸಲ್ಪಡುತ್ತವೆ. ಗೋಡೆಗೆ ಶಿಖರವು 2ರಷ್ಟು ಎತ್ತರವಿರಬೇಕು. ಪ್ರದಕ್ಷಿಣ ಭಾಗವು ವಿಸ್ಮೃತಿ ಶಿಖರದ ಎತ್ತರದಲ್ಲಿ ಚತುರ್ಧಾಂಶವಿರಬೇಕು. ದೇವಪ್ರಸಾದಕ್ಕೂ 4 ದಿಕ್ಕುಗಳಲ್ಲಿಯೂ ಹೊರಗಡೆಗೆ ಹೋಗುವುದಕ್ಕೆ ದ್ವಾರಗಳಿರಬೇಕು. ದ್ವಾರವು ಗರ್ಭಗುಡಿಯ ಗೋಡೆಯಲ್ಲಿ 1/5 ಅಳತೆಯಲ್ಲಿರಬೇಕು. ಗರ್ಭಗುಡಿಯಲ್ಲಿ ಪ್ರತಿಯೊಂದು ಅಂಶವೂ ಅಳತೆಗಳು ವಾಸ್ತುಶಾಸ್ತ್ರವನ್ನು ಅನುಸರಿಸಿಯೇ ಇರಬೇಕು. ಎಲ್ಲಿಯೂ ಯಾವುದೇ ಕಾರಣಕ್ಕೂ ವ್ಯತ್ಯಾಸವಿರಬಾರದು.